ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಟೈಮ್ ಬಂದುಬಿಟ್ಟು 5 ಗಂಟೆ 5:15 ಆಗ್ತಾಯಿದೆ. ಇವತ್ತು ಇಷ್ಟು ಬೇಗ ಎಲ್ಲಿಗೆ ಹೋಗೋಕೆ ಎದ್ದಿದ್ದೀವಪ್ಪ ಅಂದರೆ ಪಾಪುಗೆ ಮುಡಿ ಕೊಡಿಸ್ಬೇಕು. ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಬೇಗ ಬೇಗ ಹೋಗೋಣ. ನಾವು ಪಾಪುಗೆ ಫಸ್ಟ್ ಮುಡಿನ ನಮ್ಮನೆ ದೇವ್ರಿಗೆ ಕೊಟ್ಟಿದ್ವಿ, ನಂಜನಗೂಡಿಗೆ. ಎರಡನೇ ಮುಡಿನ ಅಪ್ಪನ ಮನೆ ದೇವ್ರಿಗೆ ಕೊಡಿಸ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಪೂಜೆ ಕೂಡ ಆಯಿತು. ಬೆಳಗ್ಗೆ ಎದ್ದು ಬೇಗ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ಆದರೂ ಹೊರಡೋಷ್ಟರಲ್ಲಿ 6:30 7 ಗಂಟೆನೇ ಆಗೋಗಿತ್ತು. ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ವಿ. ನಮ್ಮ ಅಪ್ಪನ ಮನೆ ದೇವ್ರು ಬಂದುಬಿಟ್ಟು KM ದೊಡ್ಡಿ ಹತ್ರ ಒಳಗಡೆ ಹೊನ್ನಲ್ಗೆರೆ ಅಂದ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಸಿಕ್ಕಾಪಟ್ಟೆ ರಶ್ಶು. ಭಾನುವಾರ ಆಗಿದ್ದರಿಂದ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದರು. ಒಂದು ಬಸ್ಸೂ ಫ್ರೀ ಇರಲಿಲ್ಲ, ಫುಲ್ ರಶ್ಶು. ಫಸ್ಟ್ ಒಂದು ಬಸ್ಸಲ್ಲಿ ಫ್ರೀ ಇತ್ತು, ಸೀಟ್ ಕೂಡ ಸಿಕ್ತು. ಹತ್ಕೊಂಡು ಹೊರಟ್ವಿ. KM ದೊಡ್ಡಿಗೆ ಬಂದು ಅಲ್ಲಿ ಹೂವು ಹಣ್ಣು ಎಲ್ಲ ತಗೊಂಡು ಹೊರಟ್ವಿ. ಯಾಕಂದರೆ ಇಲ್ಲಿಂದನೇ ಹಣ್ಣು ಹೂವು ಎಲ್ಲ ತೊಗೊಂಡ್ರೆ ಎಲ್ಲ ಬಾಡೋಗುತ್ತೆ ಹೂವು ಎಲ್ಲ ಅಂದ್ಬಿಟ್ಟು ಅಲ್ಲೇ ಹೋಗಿ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಹೂವು ಹಣ್ಣು ಎಲ್ಲ ತಗೊಂಡು ಹಾಗೆ ಪಾಪುಗೆ ಟಿಫನ್ ಮಾಡಿಸಿರಲಿಲ್ಲ. 8:30 9 ಗಂಟೆ ಆಗಿತ್ತು. ಪಾಪುಗೂ ಸ್ವಲ್ಪ ಟಿಫನ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಕಡೆ ಪಾಪುಗೆ ದೋಸೆ ತಿನ್ನಿಸ್ತಾ ಇದ್ದೆ. ಭಾನುವಾರ ಮಾತ್ರ ಹೆವಿ ರಶ್ ಇರುತ್ತೆ. ಅದರಲ್ಲೂ ಈ ಫ್ರೀ ಟಿಕೆಟ್ ಆದಾಗಿಂದಂತೂ ಕೇಳಲೇಬೇಡಿ, ಪ್ರತಿದಿನವೂ ರಶ್ಶೇ ಇರುತ್ತೆ. ಪಾಪುಗೆ ಟಿಫನ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. KM ದೊಡ್ಡಿಯಿಂದ ಸ್ವಲ್ಪ ದೂರ, ಒಂದು 20 ನಿಮಿಷ ಟೈಮ್ ಆಗುತ್ತೆ ಅಲ್ಲಿಗೆ ಹೋಗೋಕ್ಕೆ. ಬೇರೆ ಬಸ್ ಹತ್ತಬೇಕು. ಬಸ್ಸು ಸ್ವಲ್ಪ ಹೊತ್ತು ಬರಲಿಲ್ಲ, ಎಷ್ಟೊತ್ತುವರೆಗೂ ಕಾದ್ರೂ. ಆಮೇಲೆ ಬಂತು. ಆಮೇಲೆ ಅಲ್ಲಿ ಬಸ್ ಹತ್ಕೊಂಡು ಹೊರಟ್ವಿ. ಅಲ್ಲಿಂದ ಒಂದು 20 ನಿಮಿಷ ಜರ್ನಿ ಆಗುತ್ತೆ ಅಷ್ಟೇ. ಬಂದು ಇಳಿದ್ವಿ. ಹೊನ್ನಲ್ಗೆರೆಯಲ್ಲಿ ಇಳಿದ ಮೇಲೆ ಅಲ್ಲಿಂದ ಒಂದು 10 ನಿಮಿಷ ಅಷ್ಟೇ ವಾಕಬಲ್ ಡಿಸ್ಟೆನ್ಸು ದೇವಸ್ಥಾನಕ್ಕೆ, ನಮ್ಮ ಮನೆ ದೇವಸ್ಥಾನಕ್ಕೆ. ಆಮೇಲೆ ಅಲ್ಲಿ ಬರೀ ಗುರುವಾರ ಮತ್ತು ಭಾನುವಾರ ಮಾತ್ರನೇ ಪೂಜೆ ಮಾಡೋದು ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ. ಆವತ್ತಿನ ದಿನ ಯಾವುದೋ ಮದುವೆ ಕೂಡ ನಡೀತಿತ್ತು ದೇವಸ್ಥಾನದಲ್ಲಿ. ನಾವು ಏನು ಜನ ಇರಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ. ಸಿಕ್ಕಾಪಟ್ಟೆ ಜನ ರಶ್ಶು. ಸರಿ, ಹೋಗಿದ್ದೀವಿ, ಬೇಗ ಬೇಗ ಪೂಜೆ ಮಾಡಿಸ್ಕೊಂಡು ಹೊರ್ಟೋಗೋಣ ಅಂದ್ಬಿಟ್ಟು ಹೋದ್ವಿ. ನಾವು ಅಲ್ಲಿಗೆ ಹೋದಾಗ ಒಂದು 10 ಗಂಟೆ ಆಗಿತ್ತು. ಬೇಗ ಬೇಗ ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಹೋಗೋಷ್ಟರಲ್ಲಿ ಸಂಜೆ ಆಗಿಬಿಟ್ರೆ ಕಷ್ಟ ಆಗುತ್ತೆ, ಮತ್ತೆ ಬಸ್ ಸಿಗಲ್ಲ, ಜಾಸ್ತಿ ಟ್ರಾಫಿಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೋದ್ವಿ. ಆದರೂ ಸ್ವಲ್ಪ ಲೇಟೇ ಆಯಿತು. ನಮ್ಮ ಮನೆ ದೇವ್ರ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ನೆಮ್ಮದಿ ಅನಿಸುತ್ತೆ. ಫುಲ್ಲು ಪೀಸ್ಫುಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ. ಅಲ್ಲಿ ಒಂಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಹೋದರೆ ಮನಸ್ಸೇ ಆಗಲ್ಲ ವಾಪಸ್ ಬರೋಕ್ಕೆ, ಅಲ್ಲೇ ಕೂತಿರಬೇಕು ಅನಿಸುತ್ತೆ. ಅವತ್ತು ಸ್ವಲ್ಪ ಗಿಜಿ ಅಂತಲೇ ಅನ್ನಿಸ್ತಾ ಇತ್ತು ಮದುವೆ ಇದ್ದಿದ್ದರಿಂದ. ಹಾಗೂ ಸ್ವಲ್ಪ ಲೇಟ್ ಆಯಿತು ಮುಡಿ ತೆಗಿಯೋರು ಬರೋಷ್ಟರಲ್ಲಿ. ಆಮೇಲೆ ಬಂದು ಪಾಪುಗೆ ಫಸ್ಟ್ ಕೊಡಿಸ್ಬೇಕಂತ ಹೋಗಿದ್ರಿಂದ ಅವನಿಗೆ ಫಸ್ಟ್ ಮುಡಿ ಕೊಡಿಸೋಣ ಅಂದ್ಬಿಟ್ಟು ಕೊಡಿಸ್ತಾ ಇದ್ವಿ. ಅವ್ನು ಸ್ಟಾರ್ಟಿಂಗಲ್ಲಿ ಏನು ಅಳ್ತಾ ಇರಲಿಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಕೂದಲು ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿದೆ. ಏನಪ್ಪ ಅಂದರೆ ತಲೆ ಫುಲ್ಲು ಕೆರ್ಕೊಂಡು ಗಾಯ ಥರ ಮಾಡ್ಕೊಂಬಿಟ್ಟಿದ್ದ, ಬೆವ್ರಿಗೂ ಅದಕ್ಕೂ. ಆಮೇಲೆ ಬೆವ್ರುಗುಳ್ಳೆ ಥರ ಬಂದುಬಿಟ್ಟಿತ್ತು ತಲೆಯಲ್ಲೆಲ್ಲ. ಅವ್ರು ಮುಡಿ ತೆಗಿತಾ ಇದ್ದರೆ ಸ್ವಲ್ಪ ರಕ್ತನೇ ಬರ್ತಿತ್ತು ಆ ಗುಳ್ಳೆಗಳು ಹೊಡೆದು. ಅದ್ರ ನೋವು ಏನೋ ಸ್ವಲ್ಪ ಜಾಸ್ತಿ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆಮೇಲೆ ಫಸ್ಟು ಕೂಡ ಅಷ್ಟೇ, ಮೊದಲನೇದ್ರಲ್ಲಿ ಫಸ್ಟ್ ಮುಡಿ ಕೊಡಿಸ್ದಾಗ ನಂಜನಗೂಡಲ್ಲಿ ಸಿಕ್ಕಾಪಟ್ಟೆ ಹತ್ತಿದ್ದ. ಸ್ಟಾರ್ಟಿಂಗು ಮುಡಿ ಕೊಡ್ಸೋಕೆ ಹೋದಾಗ್ಲಿಂದನೂ ಕೊನೆವರೆಗೂ ಅಳ್ತಿದ್ದ. ಈ ಸರಿ ಅಷ್ಟೊಂದು ಅಳ್ಳಿಲ್ಲ. ಸ್ಟಾರ್ಟಿಂಗೆಲ್ಲ ಸ್ವಲ್ಪ ಸುಮ್ಮನೆ ಕುತ್ಕೊಂಡು ಮಾಡಿಸ್ಕೊತಿದ್ದ, ಒಂದು ಸ್ವಲ್ಪನೂ ಏನೂ ಅಳ್ಳಿಲ್ಲ. ಆಮೇಲೆ ಲಾಸ್ಟಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವನ ಜೊತೆಗೆ ಅವರಪ್ಪ, ನಮ್ಮಪ್ಪ, ನನ್ನ ತಮ್ಮ ಎಲ್ಲ ಕೂಡ ಮುಡಿ ಕೊಟ್ಟರು ದೇವಸ್ಥಾನದಲ್ಲಿ. 4 ಜನನೂ ಕೊಡ್ತಾರೆ. ಪಾಪು ಎಲ್ಲಿ ಕೊಟ್ರು ಅವ್ರು 3 ಜನನೂ ಕೊಡ್ತಾರೆ ಮುಡಿನ.
ಆವತ್ತು ಸ್ವಲ್ಪ ಲೇಟೇ ಆಯಿತು. ಹಂಗೂ ಅವ್ರು ಮುಡಿ ತೆಗೆಯೋರು ಬರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗಿತ್ತು. ಹಾಗೂ ಈಗ ಮುಡಿ ಎಲ್ಲ ತೆಗೆದ್ಬಿಟ್ಟು ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು, ತಣ್ಣೀರಂದರೆ ಸಾಕು ಫುಲ್ ಎಂಜಾಯ್ ಮಾಡ್ತಾನೆ, ಈಚೆಗೆ ಬರಲ್ಲ. ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಅವನ್ನ ಇದು ಮಾಡ್ತಿದ್ರು. ಹಂಗೂ ನಮ್ಮಪ್ಪ ಬೈತಾ ಇತ್ತು, ಜ್ವರ ಬಂದ್ಬಿಡುತ್ತೆ ಎತ್ಕೊಬನ್ರಿ ಅಂತ. ಅವನಂತೂ ಬರ್ತಾನೆ ಇರಲಿಲ್ಲ. ಆಮೇಲೆ ಅಪ್ಪನೇ ಬಂದು ಬೈದ್ಬಿಟ್ಟು ಎತ್ಕೊಂಬಂತು. ತಣ್ಣೀರಲ್ಲಿ ಎಷ್ಟೊತ್ತು ಬೇಕಾದ್ರೆ ಬಿಟ್ರೂ ಆಡ್ತಾನೆ, ಬಿಸಿನೀರು ಮಾತ್ರ ಹಾಕಿಸ್ಕೊಳ್ಳೋದೇ ಇಲ್ಲ ಮೈಗೆ, ಆ ಥರ ಮಾಡ್ತಾನೆ. ಪಾಪುದೆಲ್ಲ ಸ್ನಾನ ಆದಮೇಲೆ ಅವನಿಗೆ ಮೈಯೆಲ್ಲ ಒರೆಸ್ಬಿಟ್ಟು ಬಟ್ಟೆ ಹಾಕಿ ರೆಡಿ ಮಾಡ್ತಿದ್ರು ಅಮ್ಮ. ಆಮೇಲೆ ಇವರು ನನ್ನ ಗಂಡ, ನಮ್ಮಪ್ಪ ಹಾಗೂ ನನ್ನ ತಮ್ಮ 3 ಜನನೂ ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ಮುಡಿ ತೆಗೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ರು. 1 ಗಂಟೆ 1:15 ಆದರೆ ಗುಡ್ಡಪ್ಪ ಅವರು ಬಾಗಿಲು ಹಾಕ್ಕೊಂಡು ಹೊರ್ಟೋಗ್ತಾರೆ ಪೂಜಾರಿ. ಹಾಗಾಗಿ ಸ್ವಲ್ಪ ಬೇಗ ಮಾಡಿಸ್ಕೊಂಡೆಲ್ಲ ರೆಡಿ ಆದರು. ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ವೀರಭದ್ರೇಶ್ವರ ಸ್ವಾಮಿ. ಊರೊಳಗಡೆ ಹೆಣ್ಣು ದೇವ್ರುಗಳಿದೆ. ಇದು ಗಂಡು ದೇವರು ವೀರಭದ್ರೇಶ್ವರ ಸ್ವಾಮಿ. ಬೇವನಮ್ಮ ಚೌಡಮ್ಮ ಅಂದ್ಬಿಟ್ಟು ಹೆಣ್ಣು ದೇವ್ರುಗಳಿದ್ದಾವೆ. ಇದು ಮುಗಿಸ್ಕೊಂಡು ಅಲ್ಲಿಗೂ ಹೋಗ್ಬೇಕಾಗಿತ್ತು. ನನ್ನ ಮದುವೆ ಟೈಮಲ್ಲಿ ಅಮ್ಮ ಹರಿಸ್ಕೊಂಡಿದ್ರು, ಮಡ್ಲಕ್ಕಿ ತುಂಬ್ತೀನಿ ಅಂದ್ಬಿಟ್ಟು ಹೆಣ್ಣು ದೇವ್ರುಗಳಿಗೆ. ಹಾಗಾಗಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಬೇಗ ಅಲ್ಲಿಗೆ ಹೊರಟ್ವಿ. ಮೊದಲು ಇದೆಲ್ಲ ಇರಲಿಲ್ಲ, ಇವಾಗ ಕಟ್ಸಿರೋದು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಟ್ಸಿದ್ದಾರೆ. ನಾವು ಇಲ್ಲಿ ಮುಗಿಸ್ಕೊಂಡು ಬೇಗ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲೂ ಊರೊಳಗಡೆನೂ ಕೂಡ 2 ದೇವಸ್ಥಾನ ಇದೆ, ಬೇವನಮ್ಮ ಚೌಡಮ್ಮ. ಇದು ಬೇವನಮ್ಮನ ದೇವಸ್ಥಾನ. 2 ದೇವಸ್ಥಾನಕ್ಕೂ ಮಡ್ಲಕ್ಕಿ ತುಂಬಬೇಕು. ಇಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ನನ್ನ ಕೈಲೇ ತುಂಬಿಸ್ತೀನಿ ಅಂತ ಹರಿಸ್ಕೊಂಡಿದ್ರು. ಆಗ ಮದುವೆ ಆಗಿದ್ದ ಟೈಮಲ್ಲಿ 9 ಹೆಣ್ಣು ದೇವ್ರುಗಳಿಗೆ ಮಡ್ಲಕ್ಕಿ ತುಂಬಿಸ್ತೀನಿ ಅಂತ ಹರಿಸ್ಕೊಂಡಿದ್ರು. ಅದರಲ್ಲಿ ಫಸ್ಟು ನಮ್ಮನೆ ದೇವ್ರಿಗೆ ತುಂಬಬೇಕಂದ್ಬಿಟ್ಟು ಇದನ್ನು ತುಂಬಬೇಕಾಗಿತ್ತು. ನಾನು ಆವಾಗಿಂದನೂ ಮಡ್ಲಕ್ಕಿ ತುಂಬಿರಲಿಲ್ಲ. ಆಮೇಲೆ ಪಾಪು ಹುಟ್ಟಿದ್ಮೇಲೆ ಅವನಿಗೂ ಹೆಂಗಿದ್ರು ಮುಡಿ ಕೊಡಬೇಕಲ್ಲ, ಆಗಲೇ ಒಂದೇ ಸಾರಿ ಮಡ್ಲಕ್ಕಿನೂ ತುಂಬಿಸ್ಬಿಡೋಣ, ಹರಕೆ ಮುಗಿಸೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಬೇವನಮ್ಮಂಗೆ ತುಂಬಿಸ್ಬಿಟ್ಟು ಈಗ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಅಲ್ಲಿ ಮಡ್ಲಕ್ಕಿ ತುಂಬೋಣ ಅಂದ್ಬಿಟ್ಟು. ಎಲ್ಲ ಬೆಂಗಳೂರಿಂದನೇ ತೊಗೊಬಂದಿದ್ವಿ. ಸೀರೆ, ಬ್ಲೌಸ್ ಪೀಸು, ಬಳೆ, ಅರಿಶಿನ ಕುಂಕುಮ, ಅಕ್ಕಿ, ಬೆಲ್ಲ, ಕಾಯಿ, ಹೂವು, ಎಲೆ ಅಡಿಕೆ, ಆಮೇಲೆ ಕಾಣಿಕೆಗೆ ದುಡ್ಡು, ಇಷ್ಟೂ ಒಂದು ತಟ್ಟೆಲಿ ಇಟ್ಬಿಟ್ಟು ನನ್ನ ಕೈಲಿ ಮಡ್ಲಕ್ಕಿ ತುಂಬಿಸ್ತಾರೆ ದೇವ್ರಿಗೆ. ಅಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು, ನಾನೆಲ್ಲನೂ ಎತ್ಕೊಡ್ತಾಯಿದ್ದೆ. ಆಮೇಲೆಲ್ಲ ಆದಮೇಲೆ ಮನೆಯವರೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವ್ರಿಗೆ ಕೊಡಬೇಕು. 2 ದೇವ್ರಿಗೂ ಕೊಟ್ವಿ. ಅಲ್ಲಿ ಕೊಟ್ಬಿಟ್ಟು ಕಾಣಿಕೆ ಎಲ್ಲನೂ ಕೊಟ್ಬಿಟ್ಟು ಪೂಜೆ ಮಾಡಿಸಿದ್ವಿ. ಪಾಪು ಅಲ್ಲೂ ಕೂಡ ತರಲೆ ಮಾಡೋದು ಬಿಡ್ತಾ ಇರಲಿಲ್ಲ, ಆಟ ಆಡ್ತಾಯಿದ್ದ. ಅಲ್ಲಿ ಕೆಳಗಡೆ ಕಂಬಿಗಳಿಟ್ಕೊಂಡು ಅದ್ರ ಸಂದಿಲ್ ನುಗ್ಗೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಹೊರಟ್ವಿ. ನಾವು ಅಲ್ಲಿಂದ ಹೊರಟಾಗಲೇ 4 ಗಂಟೆ, KM ದೊಡ್ಡಿಲಿ 4 ಗಂಟೆ ಆಗೋಗಿತ್ತು. ನಾವು ಬಸ್ ನೋಡಿದ್ರೂ ಫುಲ್ ರಶ್ ಆಗೋಗಿತ್ತು. ಹಾಗೂ ಈಗ ಮದ್ದೂರು ಗಂಟನೂ ಸ್ಟ್ಯಾಂಡಿಂಗಲ್ಲೇ ಬಂದ್ವಿ. ಆಮೇಲೆ ಎಲ್ರಿಗೂ ಸೀಟ್ ಸಿಕ್ತು. ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಬರೋಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ಬಂದು ಮನೇಲಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.